ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ನೋಡೋದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ರಿಗಿಂತ ಮುಂಚೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ನನಗೆ 360 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ರಿಗೂ. ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಒಳ್ಳೆ ಕಂಟೆಂಟ್ಸ್ಗಳನ್ನ ನಾನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಬರ್ಡೇ ಆಯಿತು ಮೊನ್ನೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಇದೆ, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನನ್ನ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಏನಿಲ್ಲ, ಅದೊಂದು ಮೆಮೊರಿ ಅಷ್ಟೇ ನನಗೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. Happy birthday to you. God bless you. May the good God bless you. May the good God bless you, dear Papa. Happy birthday to you. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ. ಜಸ್ಟು ನಮ್ಮ ಮಕ್ಕಳ ಖುಷಿಗೋಸ್ಕರ ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಇತ್ತು. ಹಾಗೆ ಚಿಕನ್ ಬಿರಿಯಾನಿ ಮಾಡಿದರು ಅಮ್ಮ. ದೇವಸ್ಥಾನಕ್ಕೆ ಹೋಗಿ ಬಂದರು ಹಸ್ಬೆಂಡು. ನಂದು ಡ್ಯೂಟಿ ಇತ್ತಲ್ವ, ಹಾಗಾಗಿ ನಾನು ಹೋಗಿರಲಿಲ್ಲ. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನೀವು ನೋಡ್ತಿರ್ಬೋದು, ನನ್ನ ಐಸಲ್ಲಿ ಒಂದು ಕಣ್ಣಿಗೂ ಇನ್ನೊಂದು ಕಣ್ಣಿಗೂ ತುಂಬ ವೇರಿ ಕಾಣಿಸ್ತಾ ಇದೆ. ಏನಿರ್ಬೋದು ಖಂಡಿತ ನನಗಂತೂ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ಎದ್ದೇಳುವಾಗ ಕಣ್ಣು ಸ್ವಲ್ಪ ಉರಿ ಅಂತ ಅನ್ನಿಸ್ತು. ಕಣ್ಣು ಬಿಡೋಕೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಇದು ರೈಟ್ ಸೈಡ್ ಐ ನನಗೆ. ಇದು ಸೆಲ್ಫ್ ವಿಡಿಯೋ ಆಗಿರೋದ್ರಿಂದ ಇದು ಲೆಫ್ಟ್ ಅಂತ ಕಾಣಿಸ್ತಾ ಇದೆ. ಏನಕ್ಕೆ ಈ ಥರ ಆಯಿತು ಅಂತ ನನಗೂ ಸಹ ಗೊತ್ತಿಲ್ಲ. ಸ್ವಲ್ಪ ಹೀಟ್ ಥರ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಿಂಪಲ್ಸ್ ಸಹ ಜಾಸ್ತಿನೇ ಆಗಿಬಿಟ್ಟಿತ್ತು ಹಣೆ ಮೇಲೆಲ್ಲ. ನೀವು ನೋಡ್ತಿರ್ಬೋದು, ಸಣ್ಣದಾಗಿ ಪಿಂಪಲ್ಸ್ ಆಗಿಬಿಟ್ಟಿದೆ. ಮತ್ತು ಈ ಕಣ್ಣು ರೆಡ್ ಕಾಣಿಸ್ತಾ ಇದೆಯಲ್ಲ, ಆ ಕಣ್ಣಂತೂ ನನಗೆ ಬ್ಲರ್ ಆಗಿತ್ತು. ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾನೇ ಇರಲಿಲ್ಲ. ಒಂದು ಸೈಡ್ ಮಾತ್ರ ನೀಟಾಗಿ ಕಾಣಿಸ್ತಾ ಇದ್ದಿದ್ದು. ಏನಾಗ್ತಿದೆ ನನಗೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಭಯನೂ ಸಹ ಆಗಿತ್ತು, ಏನಾದರೂ ಸೈಡ್ ಎಫೆಕ್ಟ್ ಆಗಿಬಿಡುತ್ತೇನೋ ಅಂತ. ಇವಾಗ ನನಗೆ ಲಂಚ್ ಟೈಮ್ ಆಯಿತು. ಲಂಚ್ಗೆ ಬಂದಿದ್ದೀನಿ. ಲಂಚ್ ಟೈಮ್ ಇವಾಗ ಊಟಕ್ಕೆ ಬಂದಿದ್ದೀನಿ. ರೈಸ್ ಮತ್ತು ಸಾಂಬಾರು. ಕಣ್ಣು ತುಂಬ ಪೈನ್ ಆಗ್ತಾಯಿದೆ. ಹಿಂಗೆ ಮಾಡಿ ಸಾಕಾಗ್ತಿದೆ. ಸ್ವಲ್ಪ ಲೈಟಾಗಿ ಉರಿ ಇದೆ. ಬಟ್ ರೆಡ್ ಆಗಿತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಬಟ್ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಏನೋ ಒಂಥರ ಒತ್ತಾ ಇರೋ ಫೀಲ್ ಆಗ್ತದೆ. ಇವಾಗ ಊಟ ಮಾಡ್ತೀನಿ, ನಂತರ ಸಿಗ್ತೀನಿ. ಫ್ರೆಂಡ್ಸ್, ನನಗೆ ಲಂಚ್ ಟೈಮ್ ಅಂತ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಸಿಕ್ಕಿದ್ದು. ಇಮಿಡಿಯೇಟಾಗಿ ಕಾಲ್ ಬಂತು. ನಾನು ಸ್ಟೋರ್ಗೆ ಹೋದೆ. ಅದಾದಮೇಲೆ ಬ್ಯುಸಿ ಆಗಿಬಿಟ್ಟೆ. ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಕಾವೇರಿ ವಾಟರ್ ಬಂದಿತ್ತು, ಅಡುಗೆಗೆಲ್ಲ ತೊಗೊಂಡು ಇವಾಗ ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ರೈಸ್ಗೆ ಇಟ್ಬಿಡೋಣ ಅಂದ್ಬಿಟ್ಟು ಇವಾಗ ರೈಸ್ ಇಡ್ತಾಯಿದ್ದೀನಿ. ನೆಕ್ಸ್ಟು ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕು. ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೈಮ್ ಬಂದು ನಿಯರ್ 8 o'clock ಆಗ್ತಾಯಿತ್ತು ಅನಿಸುತ್ತೆ ಮೇ ಬಿ. ಇವಾಗ ರೈಸ್ಗೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಸಾಲ್ಟ್ ಕಮ್ಮಿ ಆದ್ರೂ ಸಹ ರೈಸ್ಗೆ ಹಾಕಿದಾಗ ಅದು ಮ್ಯಾನೇಜ್ ಆಗುತ್ತೆ ಅಂಥೇಳಿ ನಾವು ರೈಸ್ಗೆ ಸಾಲ್ಟ್ ಹಾಕ್ತೀವಿ. ನೀವೆಲ್ಲರೂ ಯಾರೆಲ್ಲ ರೈಸ್ಗೆ ಸಾಲ್ಟನ್ನ ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ತಾಯಿ ಮನೆ ಕಡೆ ರೈಸ್ಗೆ ಸಾಲ್ಟನ್ನ ಹಾಕೋದಿಲ್ಲ.
ನನಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು. ಅಂದರೆ ರೈಸ್ಗೆ ಸಾಲ್ಟನ್ನ ಹಾಕ್ದೇ ಮಾಡಿಬಿಡ್ತಾಯಿದ್ದೆ. ಅದಾದಮೇಲೆ ರೂಢಿ ಆಯಿತು. ಸೊ ನೀವೆಲ್ಲರೂ ಯಾರ್ಯಾರೆಲ್ಲ ರೈಸ್ಗೆ ಸಾಲ್ಟ್ ಹಾಕ್ತೀರಾ ಕಮೆಂಟ್ ಮಾಡಿ. ಇವಾಗ ನೀರೆಲ್ಲ ನಿಲ್ಲಿಸಿದ್ರು ಅನಿಸುತ್ತೆ. ನೋಡಿ ನನ್ನ ಮಗಳು ನಿದ್ದೆ ಮಾಡ್ತಾಯಿದ್ದಾಳೆ. ಸೊ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಅವಸ್ಥೆ ನೋಡಿ ಹೇಗಿದೆ ಅಂತ. ಸೊ ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ಮನೆ ತುಂಬ ಚಿಕ್ಕದಂತ ಅನ್ನಿಸ್ಬಿಡ್ತಾಯಿದೆ. ಯಾಕೆಂದರೆ ತುಂಬ ದೊಡ್ಡ ಮನೆಯೇ, ಬಟ್ ಥಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಇವಾಗ. ಹಾಗಾಗಿ ಸ್ವಲ್ಪ ಚಿಕ್ಕದಂತ ಅನಿಸುತ್ತೆ. ನೀವು ನೋಡ್ತಿರ್ಬೋದು, ಆಚೆ ಅಜ್ಜಿ ಅಮ್ಮ ಎಲ್ಲರೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನನ್ನ ಗಾಡಿ ನಿಂತಿದೆ ಅಲ್ಲಿ. ಸೊ ಇದು ಸ್ನಾನದ ಮನೆ. ನಾನು ಹೋಮ್ ಟೂರ್ ಮಾಡ್ತೀನಿ ನನ್ನ ಮನೆಯದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಸ್ವಂತ ಮನೆಯ ಹೋಮ್ ಟೂರ್ ನೋಡೋದಕ್ಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಬೇಗ ನಾನು ಹೋಮ್ ಟೂರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ ಇವಾಗ 8 ಆಗಿದೆ. ಟಿಫನ್ ರೆಡಿ ಆಗ್ತಾ ಇದೆ. ಸೊ ಪೊಂಗಲ್ ಮಾಡೋದಿತ್ತು, ಹಾಗಾಗಿ ಇದು ನಮ್ಮ ಮನೆಯ ದೇವರು ಅಂದರೆ ಚೆಲುವನಾರಾಯಣ ಸ್ವಾಮಿ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ನಮ್ಮ ಮನೆಯ ದೇವರು. ಹಾಗೆ ನಮ್ಮ ಮನೆಯವರು ದಾಸಪ್ಪ ಆಗಿರೋದ್ರಿಂದ ದೇವರೆಲ್ಲ ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಎಲ್ಲರೂ ಎದ್ದರು. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಟೈಮ್ 8:15 8:20 ಅಂತ ಅನಿಸುತ್ತೆ ಮೇ ಬಿ. ಸೊ ಹಾಲು ಹಾಕ್ತಾಯಿದ್ದೀನಿ ಇವಾಗ. ಹಾಗೆಯೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ತಿರ್ಬೋದು, ನನ್ನ ಮಕ್ಕಳು ಎಲ್ಲರೂ ಎದ್ದರು. ಇವಾಗ ಅವರಿಗೆ ಹಾಲು ಕೊಟ್ಟಿದ್ದೀನಿ ಕುಡೀಲಿ ಅಂತ ಹೇಳಿ. ಹಸ್ಬೆಂಡ್ ಎದ್ದಿರಲಿಲ್ಲ. ಜ್ಞಾನಿ ಮತ್ತು ಕೌಸ್ತವ್ ಇಬ್ಬರು ಸಹ ಎದ್ದಿದ್ರು. ವರ್ಣಿಕಾ ಇನ್ನೂ ಎದ್ದಿರಲಿಲ್ಲ. ಸೊ ಅವಳು ಎದ್ಬಿರಿಸ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಇವಾಗ. ಇನ್ನೇನು ನನಗೂ ಡ್ಯೂಟಿ ಟೈಮ್ ಆಗ್ತಾಯಿದೆ. ಆ್ಯಕ್ಚುಲಿ ಇವತ್ತು Jan 1 ಮಕ್ಕಳು ಎಲ್ರಿಗೂ ರಜಾ ಕೊಟ್ಟಿದ್ದರು. ಅವ್ರ ಸ್ಕೂಲ್ಗೆಲ್ಲ ಲೀವ್ ಇತ್ತು, ನನಗೆ ಇರಲಿಲ್ಲ. ಸೊ ಯಾಕಂದರೆ ಸ್ಪೆಷಲ್ ಡೇಸ್ಗಳಲ್ಲಿ ನಮಗೆ ರಿಟೇಲ್ ಫೀಲ್ಡ್ ಅವ್ರಿಗೆ ಎಲ್ರಿಗೂ ಅದೇ ಥರ ಅನಿಸುತ್ತೆ. ಸೊ ನನ್ನ ವ್ಲಾಗ್ಸ್ಗಳನ್ನ ರಿಟೇಲ್ ಫೀಲ್ಡ್ ಅವರು ಯಾರ್ಯಾರೆಲ್ಲ ನೋಡ್ತೀರಾ ಕಮೆಂಟ್ ಮಾಡಿ. ನ್ಯೂ ಇಯರ್ಗೆ ನಮಗೆ ಕಲರ್ ಡ್ರೆಸ್ ಹೇಳಿದರು. ಹಾಗಾಗಿ ನಾನು ಜೀನ್ಸ್ ಮತ್ತು ಟೋನಿಕ್ ಹಾಕ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು, ಇದು ನನ್ನ ಔಟ್ಫಿಟ್. ಹೇಗಿದೆ ಕಮೆಂಟ್ ಮಾಡಿ. ಸೊ ಸಿಂಪಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸ್ಟೋರಲ್ಲೇನು ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಇರಲಿಲ್ಲ. ಬಟ್ ಇಯರ್ ಫಸ್ಟ್ ಡೇ ಅಲ್ವಾ, ಹಾಗಾಗಿ ಕಲರ್ ಡ್ರೆಸ್ ಹೇಳಿದರು. ನನ್ನ ವಾಲ್ ರೆಡಿಯಾಗಿದೆ. ಫೋಟೋಗೋಸ್ಕರ ಕಾಯ್ತಾ ಇದೆ. VMPPT ಇರುತ್ತೆ ಎವ್ರಿ ವೀಕ್. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ವಾಲ್ನ. ಇವಾಗ ಫೋಟೋಸ್ ತೊಗೋಬೇಕು. ಒಳಗಡೆ ತುಂಬ ಚಳಿ ಇದೆ, ಹಾಗಾಗಿ ಸ್ವೆಟರ್ ಹಾಕ್ಕೊಂಡು ಈಚೆ ಬಂದಿದ್ದೀನಿ. ನೋಡ್ತಿರ್ಬೋದು, ಇದು ಮೇಲ್ಗಡೆ ಫ್ಲೋರು. ಸೊ ಜಾಸ್ತಿ ಚಳಿ ಇದೆ. AC ಕೂಲ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮೇಲ್ಗಡೆ ಬಂದೆ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಕಸ್ಟಮರ್ ಎಂಟ್ರಿ ಆಗಿತ್ತು, ರಾಘವ ಟೈಮ್ ಮಾಡ್ತಾಯಿದ್ದ. ಸೊ ಹಾಗಾಗಿ ಬಂದಿದ್ದೆ, ಹೋಗ್ತಾ ಇದ್ದೀನಿ ಇವಾಗ. ಎಲ್ಲರೂ ನ್ಯೂ ಇಯರಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ. ನನಗಂತೂ ವರ್ಕ್ ಇದೆ ಇವತ್ತು, ಎಲ್ಲೂ ಹೋಗಿಲ್ಲ. ಆ್ಯಂಡ್ ಪೂಜೆನೂ ಸಹ ಮಾಡೋಕ್ಕಾಗಿಲ್ಲ, ಯಾಕಂದರೆ ರೀಸೆಂಟ್ಲಿ ನನ್ನದು ಡೇಟ್ ಇತ್ತು. ಹಾಗಾಗಿ ಪೂಜೆ ಏನೂ ಮಾಡಿಲ್ಲ. ನೋಡೋಣ ಸಂಜೆ ಏನಾದರೂ ಮನೆಯಲ್ಲಿ ಸ್ವೀಟ್ ಮಾಡ್ತಾರಾ ಏನು ಅಂತ. ನಾನಂತೂ ಮನೆಗೆ ಹೋಗೋದೇ 8:30 ಆಗಿಬಿಡುತ್ತೆ. ನೋಡೋಣ ಹೇಗಾಗುತ್ತೆ ನನ್ನ ಈ ದಿನ ಅಂತ. ಕತ್ಲೆಗಳು ಹೀಗೆ. ಸೊ ಫ್ರೆಂಡ್ಸ್, ಇದು ನ್ಯೂ ಇಯರ್ ಆದಮೇಲೆ ಮೊದಲನೇ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದು. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರೂ ಸುಖವಾಗಿ ಸಂತೋಷವಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ನಾನು ಇವಾಗ ಮನೆ ಕಡೆಗೆ ಹೊರಡುವಂಥ ಟೈಮ್ ಆಯಿತು. ಇನ್ನೊಂದು 20 ಮಿನಿಟ್ಸ್ ಇದೆ ಅಷ್ಟೇ. 7:40 ಏನೋ ಆಗಿತ್ತು ಟೈಮು. ನೋಡ್ತಾ ಇದ್ದೆ, ಅಂದರೆ ಕಾಯ್ತಾ ಇದ್ದೆ ನಾನು ಸಹ. ಯಾಕೆಂದರೆ ನ್ಯೂ ಇಯರ್ ಸ್ಪೆಷಲ್ ಡೇ ದಿನ ಮಕ್ಕಳ ಜೊತೆಗೆ
ಖುಷಿಯಾಗಿ ಮನೇಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಸ್ಪೆಷಲ್ ವೆಕೇಷನಲ್ಲಿ ಎಸ್ಪೆಷಲಿ. ಸೊ ಕಾಯ್ತಾ ಇರ್ತೀನಿ ನಾನಂತೂ ಡ್ಯೂಟಿ ಎಷ್ಟೊತ್ತಿಗೆ ಮುಗಿಯುತ್ತೋ ಅಂತ. ಸೊ ಮನೆಗೆ ಹೋದೆ. ಅಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಡ್ಯೂಟಿಗೆ ಬಂದೆ. ಇದು ನೀವು ನೋಡ್ತಿರ್ಬೋದು, ಕಣ್ಣಲ್ಲಿ ಸುಮ್ಮನೆ ನೀರು ಸುರಿತಾ ಇದೆ. ಅದು ವಾಸಿನೇ ಆಗಲಿಲ್ಲ. ರೆಡ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಉರಿ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಟೀಯರ್ಸ್ ಬರ್ತಾನೆ ಇತ್ತು. ಸೊ ನೋಡೋಣ, ಕಂಟಿನ್ಯೂ ಇದೇ ಥರ ಆಯಿತು ಅಂದರೆ ಡಾಕ್ಟ್ರಿಗೆ ತೋರಿಸೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಸೊ ಈ ಒಂದು ಚಿಕ್ಕ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೊಂದು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಲೈಫ್ ರೂಟೀನ್ ಈ ರೀತಿಯಾಗಿ ಹೋಗ್ತಾ ಇದೆ. ರೆಗ್ಯುಲರಾಗಿ ಇದೇ ಥರ ಇರುತ್ತೆ. ವರ್ಕಿಂಗ್ ವುಮನ್ಸ್ ಅಂದ್ರೇ ಹೀಗೆ. ಅದೊಂದು ಏನಂತಾರೆ, ಟೈಮ್ ಟೇಬಲ್ ಥರ ಇದ್ಬಿಡುತ್ತೆ. ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನೆಕ್ಸ್ಟ್ ನಾವು ಡ್ಯೂಟಿಗೆ ಬಂದು ಡ್ಯೂಟಿನಲ್ಲಿ ಏನು ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಮುಗಿಸಿ ಪುನಃ ಸಂಜೆ ಮನೆಗೆ ಹೋಗಿ ಊಟ ಮಾಡೋದು, ಅಡುಗೆ, ಊಟ, ಮಕ್ಕಳು, ಸೇಮ್ ಇದೇ ಥರ ಇರುತ್ತೆ. ಸ್ಪೆಷಲ್ ಅಂತ ಏನೂ ಇರೋದಿಲ್ಲ. ಸೊ ಹಾಗಾಗಿ ನಂದು ವ್ಲಾಗ್ಸ್ ಇದೇ ರೀತಿಯಾಗಿ ಹೋಗ್ತಾ ಇದೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನನ್ನ ಲೈಫ್ ಹೇಗೆ ಹೋಗ್ತಾ ಇರುತ್ತೆ ಆ ರೀತಿ ನಾನು ತೋರಿಸ್ತಾ ಹೋಗ್ತೀನಿ ನನ್ನ ವ್ಲಾಗ್ಗಳಲ್ಲಿ. ಇದೊಂದು ಲೈಫ್ ಡಾಕ್ಯುಮೆಂಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ವಯಸ್ಸಾದಂಥ ಕಾಲಕ್ಕೆ ಕೂತ್ಕೊಂಡು ನಾವು ನೋಡ್ಬೋದು ನಮ್ಮ ಜೀವನ ಹೇಗೆ ನಡ್ಕೊಂಡು ಬಂತು ಅನ್ನೋದನ್ನು. ಸೊ ಬಾಯ್, ಟೇಕ್ ಕೇರ್.